ತುಂಬ ಅಂದರೆ ತುಂಬ ಖುಷಿಯಾಗಿದ್ದೇನೆ ನಾನು ಈ ಜೀವನದಲ್ಲಿ. ಅಷ್ಟೇ ದುಃಖ ಇದೆ, ಬಟ್ ಹೇಳೋಕ್ಕಾಗಲ್ಲ ಅಷ್ಟೇ. ಆ ಟೈಮಲ್ಲಿ ಅನ್ನಿಸ್ತಾ ನಿಮಗೆ ಜೆಂಡರ್ನ ಚೇಂಜ್ ಮಾಡ್ಕೋಬೇಕು? ತುಂಬ ಅನಿಸಿತು. ಅವ್ರ ಜೊತೆ ಬರ್ತಾಗ ತುಂಬ ನೀವು ಶೇರ್ ಮಾಡ್ಕೊತಿರ್ತಾರೆ, ನಿಮ್ಮ ಹತ್ರ ಅವ್ರು ಹೇಳ್ತಾ ಇರ್ತಾರೆ ಚೇಂಜ್ ಮಾಡ್ಕೊಂಡೆ ಹಿಂಗಾಯ್ತು. ಹೌದು, ತುಂಬ ಅಂತೇಳಿದ್ರೆ ನಂಗೆ ತುಂಬ ಅನಿಸಿತು. ನಾರ್ಮಲ್ ಹಂಗೆ ಇರಕ್ಕೆ ಆಗ್ತಿರ್ಲಿಲ್ವಾ ಅಂತ? ಇಲ್ಲ, ನಾನು ನಾರ್ಮಲ್ ಹಂಗೆ ಇರೋಕೆ ಆಗ್ತಾಯಿತ್ತು. ಓಕೆ, ನನಗೆ ಇರೋಕೆ ಆಗ್ತಿರ್ಲಿಲ್ಲ ಅಂತೇಳಿಲ್ಲ, ಆಗ್ತಾಯಿತ್ತು. ಬಟ್ ನನಗೆ ಹೆಂಗೆ ಅಂತ ಬಿಟ್ಟು ಹೇಳ್ದಂದರೆ, ನನ್ನ ಈ ಲೈಫು, ನಾನು ರೆಡಿ ಆಗೋದು, ನಾನು ಮೇಕಪ್ ಮಾಡ್ಕೊಳ್ಳೋದು, ನಾನು ಸೀರೆ ಉಟ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಲೈಕ್ ನನಗೆ ತುಂಬ ಅಟ್ರಾಕ್ಟಿವ್ ಬಾಯ್ಸ್ ಇದ್ದರು. ಓಕೆನಾ, ಆ ಮೂಮೆಂಟಲ್ಲಿ ನಾನು ಹುಡುಗ ಥರ ಇದ್ದಾಗ ಅಂತೇಳಿದ್ರೆ ನನಗೆ ಯಾರೂ ಮಾತಾಡಿಸ್ತಿರ್ಲಿಲ್ಲ. ಓಕೆನಾ, ಅದಕ್ಕೋಸ್ಕರನೇ ನಾನು ಹೆಣ್ಣಾಗಬೇಕು, ಪರಿಪೂರ್ಣವಾಗಿ ಹೆಣ್ಣಾಗಬೇಕು ಅಂತ. ನಾನು ತುಂಬ ಜನ ಲೈಕ್ ಟ್ರಾನ್ಸ್ ಕಮ್ಯುನಿಟಿದಲ್ಲಿ ತುಂಬ ಜನ ಇದ್ದಾರೆ, ಅವ್ರವ್ರ ಫ್ಯಾಮ್ಲಿಗೋಸ್ಕರ ಅವ್ರು ಇದುವರೆಗೂ ಚೇಂಜ್ ಆಗಿಲ್ಲ. ತುಂಬ ಜನ ಇದ್ದಾರೆ. ನನಗೂ ಅನ್ಸದ ಲೈಕ್ ನನ್ನ ಫ್ರೆಂಡ್ಸೇ ಕೆಲವೊಬ್ಬರು ಇದ್ದಾರೆ, ಲೈಕ್ ಇಲ್ಲಿ ಬಂದ್ಬಿಟ್ಟು ಲೈಕ್ ರೆಡಿ ಎಲ್ಲ ಆಗ್ತಾರೆ, ಆಮೇಲೆ ಅವ್ರ ಮನೆಗೆ ಹೋಗೋದು ಥರ ಪ್ಯಾಂಟ್ ಶರ್ಟ್ ಎಲ್ಲ ಆಗ್ತಾರೆ ಕೆಲವೊಬ್ಬರು ಫ್ರೆಂಡ್ಸ್ಗಳೆಲ್ಲ. ನಾನು ಹೇಳ್ತೀನಿ ಫುಲ್ಲಾಗಿ ಚೇಂಜೇ ಆಗಿಬಿಡ್ಬೇಕಲ್ಲ ಅಂತಂದ್ರೆ, ಫುಲ್ಲಾಗಿ ಚೇಂಜ್ ಆಗಬೇಕು ಅಂತಬಿಟ್ಟು ನನಗೂ ತುಂಬ ಸಲ ಅನಿಸುತ್ತೆ. ಬಟ್ ನನಗೆ ಅಪ್ಪ ಅಮ್ಮ ಇಂಪಾರ್ಟೆಂಟು. ಬಟ್ ಏನು ಗೊತ್ತಾ, ಇಲ್ಲ ಕೆಲವೊಬ್ಬರು ಏನು ಗೊತ್ತಾ, ಅಪ್ಪ ಅಮ್ಮನ ತುಂಬ ಲವ್ ಮಾಡ್ತಾರೆ. ಓಕೆನಾ, ಅವ್ರಿಗೋಸ್ಕರನೇ ಅವ್ರವ್ರ ಜೀವನನೇ ಅವರು ಲೈಕ್ ಇದು ಹಿಂಗೆ ನಾನು ಹಿಂಗೆ ಇದ್ಬಿಡ್ತೀನಿ, ನಾನು ಹುಡುಗ ಹಾಗೆ ಇದ್ಬಿಡ್ತೀನಿ ಅಂತಬಿಟ್ಟು ಇದು ಮಾಡ್ತಾರೆ. ಅವ್ರು ಮದುವೆನೂ ಮಾಡ್ಕೊಳ್ಳಲ್ಲ, ಕೆಲವೊಬ್ರು ಮದುವೆನೂ ಮಾಡ್ಕೊಂಬಿಟ್ಟಿದ್ದಾರೆ.